ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಜನಪರವಾಗಿವೆ. ನಾವು ನುಡಿದಂತೆ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ. ನಾವು ಕಾಂಗ್ರೆಸ್ ಪಕ್ಷದ ಬ್ಲಡ್ ನಮ್ದು. ಏನ್ ಹೇಳ್ತೀವಿ ಅದನ್ನ ಮಾಡ್ತೀವಿ. ನಾನು MP ಆಗಿದ್ರೆ ಒಬ್ಬ MP ಏನೆಲ್ಲ ಮಾಡ್ಬೋದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಅನ್ನುವಂಥದ್ದು ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದೆ. ಆ ಪ್ರಣಾಳಿಕೆಯ ಪ್ರಕಾರ ನಾನು ನಡ್ಕೊತೀನಿ. ಸೊ ಅವೆಲ್ಲವಕ್ಕೂ ಒತ್ತು ಕೊಡುವಂತ ಕೆಲಸವನ್ನ ಮಾಡ್ತೀನಿ. ಇಬ್ಬರು MLAಗಳ ಜೊತೆ ಕೆಲಸ ಮಾಡುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಕೊಡಗಿನ ಇಬ್ಬರೂ ಶಾಸಕರು ಅಭಿವೃದ್ಧಿಯ ಪರವಾಗಿದ್ದಾರೆ. ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಗೆಲುವು ಸಾಧಿಸುತ್ತೆ. ನನ್ನ ವ್ಯಾಪ್ತಿನಲ್ಲಿ ಏನೆಲ್ಲ ಬರ್ತವೆ, ನಮ್ಮ ರಾಜ್ಯ ಸರ್ಕಾರ ಇರುತ್ತೆ, ನಮ್ಮ MLAಗಳು ಇರ್ತಾರೆ, ಅವ್ರ ಮೂಲಕ ಒಂದಷ್ಟು ಬಗೆಹರಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಮೋದಿ ಹವಾ ಮೋಡಿಯಾಗಿದ್ದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಿರಲಿಲ್ಲ. ಎಲ್ಲಿದೆ ಮೋದಿ ಅಲೆ? ಮೋದಿ ಅಲೆ ಇದ್ರೆ ಲಾಸ್ಟ್ ಟೈಮ್ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಗೆಲ್ಬೇಕಾಗಿತ್ತಲ್ಲ. ಮೋದಿ ಬಂದು ಎಲ್ಲ ಪ್ರಚಾರ ಮಾಡಿದ್ರು, ಅಮಿತ್ ಶಾ ಅವ್ರು ಬಂದು ಪ್ರಚಾರ ಮಾಡಿದ್ರು. ಅವೆಲ್ಲ ಅಲೆ ಅನ್ನುವಂಥದ್ದು ಒಂದಷ್ಟು ಜನ ಸುಮ್ಮನೆ ಸೃಷ್ಟಿ ಮಾಡುವಂತ ಒಂದು ವ್ಯವಸ್ಥೆ ಅಷ್ಟೇನೆ. ಈ ದೇಶಕ್ಕೆ ಅವ್ರ ಕೊಡುಗೆ ಏನು? ಇಂದಿನ ಸಂಸದರು ಕೊಡಗು ಜಿಲ್ಲೆಯ ಅಭಿವೃದ್ಧಿ ಸಾಧ್ಯವಾಗಿಲ್ಲ ಎಂದು ಸತ್ಯ ಒಪ್ಪಿಕೊಂಡಿದ್ದಾರೆ. ಇರುವಂತ ಸತ್ಯ, ಕಳೆದ 10 ವರ್ಷಗಳಿಂದ ಯಾವ ಯೋಜನೆನೂ ತರಕ್ಕಾಗ್ಲಿಲ್ಲ ಅಂತ ಪ್ರತಾಪ್ ಸಿಂಹ ಮಾಧ್ಯಮದ ಮುಂದೆ ಬಂದು ಬಹಳ ಬೇಸರ ಮಾಡ್ಕೊಂಡು ಹೇಳಿದ್ರು. ಒಂದು ಯೋಜನೆನೂ ಮಾಡಕ್ಕಾಗ್ಲಿಲ್ಲ ಕೊಡಗಿಗೆ ಅಂತ. ರಾಜಮನೆತನದಿಂದ ಬಂದ ಮಾತ್ರಕ್ಕೆ ಗೆಲುವು ಸುಲಭವಲ್ಲ. ಜನರೊಂದಿಗೆ ಬೆರೆತು ಅವರ ಸಮಸ್ಯೆಗಳಿಗೆ ಧ್ವನಿಯಾಗುವವರೇ ನಿಜವಾದ ಪ್ರತಿನಿಧಿ. ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡುವಂತ ವ್ಯಕ್ತಿ, ಸಾಮಾನ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನ ಬೀದಿಲಿ ನಿಂತು ಹೋರಾಟ ಮಾಡುವಂತ ವ್ಯಕ್ತಿ. ನನಗೂ ಮತ್ತೆ ಬಿಜೆಪಿ ಅಭ್ಯರ್ಥಿ ಇರುವಂತ ವ್ಯತ್ಯಾಸ, ಅವರು AC ರೂಮಲ್ಲಿ ಕೂತಿರ್ತಾರೆ, ಅರಮನೆಯಲ್ಲಿ ಇರ್ತಾರೆ, ನಾನು ಒಂದು ಸಣ್ಣ ಮನೆಯಲ್ಲಿ ಬೀದಿನಲ್ಲಿರುವಂತ ವ್ಯಕ್ತಿ. ಅದೇ ಡಿಫರೆನ್ಸ್. ಸೊ ಜನರಿಗೆ ಅವ್ರು ಸೇವೆ ಮಾಡುವಂತ ವ್ಯಕ್ತಿ ಬೇಕಾ, ಇಲ್ಲ ನರೇಂದ್ರ ಮೋದಿ ಅವರು ಕರೆದಾಗ ಕೈ ಎತ್ತುವಂತ ವ್ಯಕ್ತಿಗಳು ಮಾತ್ರ ಬೇಕಾ ಅನ್ನುವಂಥದ್ದು ದಯಮಾಡಿ ಜನರು ತೀರ್ಮಾನ ಮಾಡಬೇಕು. ಕಾಂಗ್ರೆಸ್ನ ಪ್ರಣಾಳಿಕೆಯಂತೆ ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಗುರಿ. ಕಾಂಗ್ರೆಸ್ ಮತ್ತೆ ಗೆಲ್ಲುತ್ತೆ. ವೀಕ್ಷಿಸಿ, ಈ ಬಾರಿ ಕಾಂಗ್ರೆಸ್ ಗೆಲುವು ಗ್ಯಾರಂಟಿ. ಕೊಡಗು ಮೈಸೂರು ಲೋಕಸಭಾ ಅಭ್ಯರ್ಥಿ M. ಲಕ್ಷ್ಮಣ್ ಗೌಡ ಮನದಾಳ. ನಿಮ್ಮ ನೆಚ್ಚಿನ ಕೊಡಗು ಚಾನಲ್ನಲ್ಲಿ ಶನಿವಾರ, ಭಾನುವಾರ, ಸೋಮವಾರ ಸಂಜೆ 7:30ಕ್ಕೆ ತಪ್ಪದೇ ವೀಕ್ಷಿಸಿ. ಕೊಡಗು ಚಾನಲ್ ವೀಕ್ಷಕರಿಗೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮ ಲೋಕಸಮರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ಇವತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀಯುತ M. ಲಕ್ಷ್ಮಣ್ ಅವರು. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಇನ್ನೇನು ಕೆಲವೇ ದಿನಗಳಲ್ಲಿ ಏನು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಹೇಗನ್ಸುತ್ತೆ ಕೊಡಗಿನ ಬಗ್ಗೆ? ಎಲ್ಲ ಕೊಡಗು ಬಹಳ ಚೆನ್ನಾಗಿದೆ. 2023 ಅಸೆಂಬ್ಲಿ ಚುನಾವಣೆಯಲ್ಲಿ 2 ಕ್ಷೇತ್ರ ನಾವು ಗೆದ್ದಿದೀವಲ್ಲ. 25 ವರ್ಷಗಳ ನಂತರ ಕೊಡಗಿನ ಜನತೆಗೆ ಬಹಳ ಲೇಟಾಗಿ ಅರ್ಥ ಆಗಿದೆ. ಬರೀ ಭಾವನಾತ್ಮಕ ವಿಚಾರಗಳನ್ನ ಮುನ್ನೆಲೆ ತಗೊಂಬಂದು ಹಿಂದೂ ಮುಸ್ಲಿಮ್ಸ್ ಘರ್ಷಣೆಯನ್ನು ಮಾಡಿಸಿ ಅದರ ಮೇಲೆ ರಾಜಕೀಯ ಮಾಡುವಂತ ಒಂದು ವ್ಯವಸ್ಥೆಗೆ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಜನಸಾಮಾನ್ಯರು ಇಡೀ ಕೊಡಗಾದ್ಯಂತ ಒಂದು ಇಬ್ರು ಯುವಕರಿಗೆ ಅವಕಾಶ ಕೊಟ್ಟಿದ್ದಾರೆ. ಕಳೆದ 8-10 ತಿಂಗಳಿಂದ ನಿರಂತರವಾಗಿ ಅಭಿವೃದ್ಧಿಗಳ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡ್ತಾ ಇರುವಂಥದ್ದು, ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾತ್ರ ಅವರು ಚಾಲನೆ ಕೊಡ್ತಾ ಇರುವಂಥದ್ದು ನಾವು ಕಾಣ್ತಿದ್ದೀವಿ. ಪ್ರತಿ ಕ್ಷೇತ್ರದಲ್ಲೂ 350-400 ಕೋಟಿ ಅನುದಾನವನ್ನು ತಗೊಂಬಂದು ಅನುದಾನ ತಂದು ಕೆಲಸ ಮಾಡ್ತಾ ಇರುವಂಥದ್ದು ಕಣ್ಣಾರೆ ಕಾಣ್ತಾ ಇದೆಯಲ್ಲ. ಸೊ ಒಳ್ಳೆ ಅವಕಾಶ ಇದೆ. 100ಕ್ಕೆ 100ರಷ್ಟು ಈ ಬಾರಿ ಮತ್ತೆ ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನನಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಕೈ ಹಿಡಿತಾರೆ ಅನ್ನುವಂಥ ಸಂಪೂರ್ಣವಾದ ನಂಬಿಕೆ ನನಗಿದೆ. ಈ ಹಿಂದೆ ಕೊಡಗನ್ನ ಒಂದು ರೀತಿಯ ಬಿಜೆಪಿ ಭದ್ರಕೋಟೆ ಅನ್ನೋ ಬಿಂಬಿಸಲಾಗಿದೆ. ಅದು ಬಹುಶಃ ಸುಮಾರು 25 ವರ್ಷಗಳ ಕಾಲ ಹಾಗೆ ಇತ್ತು ಕೂಡ. ಆದ್ರೆ ಈ ಬಾರಿ 2 ಯುವ ಶಾಸಕರಿಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಈಗ ಲೋಕಸಭಾ ಚುನಾವಣೆಯಲ್ಲಿ ಕಳೆದ 2 ಬಾರಿ ಪ್ರತಾಪ್ ಸಿಂಹನವರು ಲೋಕಸಭಾ ಸದಸ್ಯರಾಗಿದ್ರು. ಆದ್ರೆ ಈ ಬಾರಿ ತಾವು ಬಂದಿದ್ದೀವಿ. ಈ ಏನು ಮೋದಿ ಅಲೆ ಇದೆ, ಆ ಮೋದಿ ಅಲೆ ಇದಕ್ಕೆ ಹೇಗೆ ಅನ್ಸುತ್ತೆ ನಿಮ್ಗೆ? ಪರಿಣಾಮ ಬೀರುತ್ತಾ? ಎಲ್ಲಿದೆ ಮೋದಿ ಅಲೆ? ಮೋದಿ ಅಲೆ ಇದ್ರೆ ಲಾಸ್ಟ್ ಟೈಮ್ 2 ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಗೆಲ್ಬೇಕಾಗಿತ್ತಲ್ಲ. ಮೋದಿ ಬಂದು ಎಲ್ಲ ಪ್ರಚಾರ ಮಾಡಿದ್ರಲ್ಲ, ಅಮಿತ್ ಶಾ ಅವ್ರು ಬಂದು ಪ್ರಚಾರ ಮಾಡಿದ್ರಲ್ಲ. ಅವೆಲ್ಲ ಅಲೆ ಅನ್ನುವಂಥದ್ದು ಒಂದಷ್ಟು ಜನ ಸುಮ್ಮನೆ ಸೃಷ್ಟಿ ಮಾಡುವಂತ ಒಂದು ವ್ಯವಸ್ಥೆ ಅಷ್ಟೇನೆ. ಮೋದಿ ಅವರ ಪರವಾಗಿ ಅಲೆ ಇರುವಂತದ್ದಕ್ಕೆ ಏನ್ ಕಾರಣ ಏನು? ಈ ದೇಶಕ್ಕೆ ಅವ್ರ ಕೊಡುಗೆ ಏನು ಮಾಡಿದ್ದಾರೆ? ದಯಮಾಡಿ 1, 2, 3, 4, 5 ಅಂತ ಹೇಳಿ. ಎಷ್ಟು ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿದ್ದಾರೆ, ಎಷ್ಟು ರಸ್ತೆಗಳ ನಿರ್ಮಾಣ ಮಾಡಿದ್ದಾರೆ ಅನ್ನೋದು ಹೇಳಿ. ನಾವು ಮಾಡಿರುವಂತ ರಸ್ತೆನ ಅಗಲೀಕರಣ ಮಾಡ್ಬಿಟ್ಟು 4 ಪಥದ ರಸ್ತೆನ 6 ಪಥ ಅಂತ ಮಾಡ್ಬಿಟ್ಟು ನಾವೇ ಕನ್ಸ್ಟ್ರಕ್ಷನ್ ಮಾಡಿದ ರಸ್ತೆ ನಾನು ಅಂತ ಹೇಳ್ಕೊಳ್ಳುವಂತ ಪ್ರವೃತ್ತಿ ಇದೆಯಲ್ಲ, ಇದು ದುರಂತದ ಸಂಗತಿ. ಜನರಿಗೆ ದಿನನಿತ್ಯ ಮುಟ್ಟಾಡ್ರ್ ಮಾಡಕ್ಕಾಗಲ್ಲ. ಒಂದಲ್ಲ ಒಂದು ಎಚ್ಚೆತ್ಕತಾನೆ ಮತದಾರ.
ಅದೀಗ ಅರ್ಥ ಆಗಿದೆ. 2024ಕ್ಕೆ 100% ಮೋದಿಗೆ ರೆಸ್ಟ್ ಕೊಡ್ತಾರೆ, ಮೋದಿಗೆ ಮನೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ. ರಾಹುಲ್ ಗಾಂಧಿ ನೇತೃತ್ವದ ಸರ್ಕಾರ ನೆಕ್ಸ್ಟ್ 2024ಕ್ಕೆ ದೇಶಾದ್ಯಂತ ಬಂದೇ ಬರುತ್ತೆ. ನಮ್ಮ ರಾಜ್ಯದಲ್ಲೂ ಕೂಡ 22ರಿಂದ 25 ಸೀಟ್ ನಾವು ಗೆಲ್ತೀವಿ, ಇನ್ಕ್ಲೂಡಿಂಗ್ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ. ಇದು ಗ್ಯಾರಂಟಿ ಯೋಜನೆಗಳು ಬಿಟ್ರೆ ಕಾಂಗ್ರೆಸ್ಗೆ ಓಟ್ ಕೇಳಲಿಕ್ಕೆ ಬೇರೆ ಯಾವ ರೀತಿಯ ದಾರಿ ಇದೆ? ಏನ್ ಇಲ್ಲ ಸರ್, ಏನ್ ಮಾಡಿಲ್ಲ ಅಂತ ದಯಮಾಡಿ ಹೇಳಿ, ನಾನು ಬರ್ಕತೀನಿ. ಕಾಂಗ್ರೆಸ್ ಪಕ್ಷ 1947ನೇ ಇಸ್ವಿಯಿಂದ ಏನ್ ಮಾಡಿಲ್ಲ ಅಂತ ಹೇಳಿ ದಯಮಾಡಿ ನಾನು ಬರ್ಕೋತೀನಿ. ತಾವು ಪತ್ರಕರ್ತರು ಇದ್ದೀರಲ್ವಾ, ದಯಮಾಡಿ ಹೇಳಿ ಏನ್ ಮಾಡಿಲ್ಲ ಅಂತ ಹೇಳಿ, ನಾನು ಬರ್ಕತೀನಿ. ಅದಕ್ಕೆ ನಾನು ಉತ್ತರವನ್ನು ಕೊಡುವಂತ ಕೆಲಸವನ್ನು ಮಾಡಿ. ದೇಶ ಕಟ್ಟಿದ್ದೆ ಯಾರು? ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ 300 ಡ್ಯಾಮ್ಗಳಿದ್ದವು ದೇಶದಲ್ಲಿ. ಈಗ 5386 ಡ್ಯಾಮ್ಗಳಿದಾವೆ. 5386 ಡ್ಯಾಮ್ಗಳನ್ನ ಕಟ್ಟಿದ್ಯಾರು? ಯಾವ್ದನ್ನ ಒಂದು ಡ್ಯಾಮ್ನ ಕಟ್ಟುವಂತ ಕೆಲಸವನ್ನು ಬಿಜೆಪಿ ಮಾಡಿದ್ರೆ ದಯಮಾಡಿ ಹೇಳಿ. ಬರೀ ಗ್ಯಾರಂಟಿ ಕೊಟ್ಟು ಓಟ್ ಹಾಕುವಂಥದ್ದಲ್ಲ. ಮನಮೋಹನ್ ಸಿಂಗ್ ಅವರು 10 ವರ್ಷ ಸರ್ಕಾರದಲ್ಲಿ ಇದ್ದಾಗ ಎಂತೆಂತ ಯೋಜನೆಗಳನ್ನ ತಗೊಂಬಂದ ನಾವು. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ತಗೊಂಬಂದಿದ್ದೆ ಯಾರು? ಆಧಾರ್ ತಗೊಂಬಂದಿದ್ದೆ ಯಾರು? ರೈಟ್ ಟು ಫುಡ್ ಆಕ್ಟ್, ಫುಡ್ ಸೆಕ್ಯೂರಿಟಿ ಬಿಲ್ ತಗೊಂಬಂದಿದ್ದೆ ಯಾರು? ನರೇಗಾ ಯೋಜನೆ ತಗೊಂಬಂದಿದ್ದೆ ಯಾರು? ಇವೆಲ್ಲ ಯೋಜನೆಗಳಲ್ವಾ? ಇವತ್ತು ಉಸಿರಾಡ್ತಾ ಇರುವಂತದ್ದೇ ಆ ಯೋಜನೆಗಳಿಂದ. ಮೋದಿ ಹೊಸದಾಗಿ ಕೊಟ್ಟಿರುವಂತ ಯೋಜನೆ ಯಾವ್ದು ದಯಮಾಡಿ ಹೇಳಿ. ಏನ್ ಯೋಜನೆ ಕೊಟ್ಟರು? ಸುಳ್ಳು ಹೇಳುವಂಥದ್ದೊಂದು ಬಿಟ್ರೆ, ಇಬ್ರು ಉದ್ಯಮಿಗಳನ್ನ ಈ 14,000 ಕೋಟಿ ಇತ್ತು ಅದಾನಿಯವರ ಸಂಪತ್ತು 2014ರಲ್ಲಿ. ಈಗ 14 ಲಕ್ಷ ಕೋಟಿ ಆಗಿದೆ. ಅದ್ ಹೆಂಗಾಯ್ತು? ಅವರ ಅಮಿತ್ ಶಾ ಅವರ ಮಗಂದು 6,350 ರೂಪಾಯಿ ಇತ್ತು. ಅದ್ಯಾವ್ದು ಟೆಂಪಲ್ ಎಂಟರ್ಪ್ರೈಸಸ್ ಅಂತ ಸಂಸ್ಥೆ. ಈಗ 13,000 ಕೋಟಿ ಇದೆ ಅದ್ರಲ್ಲಿ. ಅದ್ ಹೆಂಗ್ ಬಂತು? ಅದಕ್ಕೆ ಹೇಳಿ ಉತ್ತರ ಕೊಡ್ಲಿ. ಸುಮ್ಮನೆ ಭಾವನಾತ್ಮಕ ವಿಚಾರಗಳನ್ನ ಮುನ್ನೆಲೆಗೆ ತಗೊಂಬಂದು ಜನಗಳನ್ನ ದಿಕ್ಕು ತಪ್ಪಿಸಿ 2 ಬಾರಿ ಓಟ್ ಹಾಕ್ಸ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಅವ್ರ ಅಭಿವೃದ್ಧಿ ಏನು ಅನ್ನುವಂಥ ದಯಮಾಡಿ ಹೇಳಿ. ಮಾಧ್ಯಮ ಮುಂದ್ಗಡೆ ಬಂದು ನರೇಂದ್ರ ಮೋದಿ ಅವ್ರನ್ನ ಪ್ರೆಸ್ ಮೀಟ್ ಮಾಡ್ಲಿ, ಪ್ರಶ್ನೆ ಫೇಸ್ ಮಾಡ್ಲಿ. ಈ ಚುನಾವಣಾ ಬಾಂಡ್ ಅನ್ನುವಂಥದ್ದು ಸುದ್ದಿ ಮಾಡ್ತಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಯಾಕೆ ಕಾಂಗ್ರೆಸ್ ಇದನ್ನ ಅಷ್ಟಾಗಿ ಲಾಭ ತಗೋತಿಲ್ಲ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಕಾಂಗ್ರೆಸ್ ನೀವು ಯಾಕೆ ಬ್ಲೇಮ್ ಮಾಡ್ತಾ ಇದೀರಿ? ವಾಟ್ ಈಸ್ ಯುವರ್ ರೋಲ್? ವಾಟ್ ಈಸ್ ಅ ಮೀಡಿಯಾ ರೋಲ್? ನೀವು ಯಾವುದೇ ಸಣ್ಣ ಪುಟ್ಟ ವಿಚಾರಗಳನ್ನು ದೊಡ್ಡ ಮಟ್ಟಕ್ಕೆ ಬಿಂಬಿಸುವಂತ ಕೆಲಸವನ್ನ ಮಾಧ್ಯಮದವ್ರು ನಾನು ನಿಮ್ ಚಾನಲ್ ಹೇಳ್ತಾ ಇಲ್ಲ, ಮಾಧ್ಯಮದವ್ರು ಮಾಡ್ತಾರಲ್ಲ. ಎಲೆಕ್ಟ್ರೋಲ್ ಬಾಂಡ್ ಅನ್ನುವಂತ ಒಂದು ದಂಧೆ 13,000 ಕೋಟಿನಲ್ಲಿ 6-7 ಕೋಟಿ ಇವ್ರಿಗೆ ಬಂದಿದೆ. ಅದರಲ್ಲಿ ಬಹಳ ಪ್ರಮುಖವಾದ ವ್ಯಕ್ತಿಗಳು, ಅದು IT, ED, CBI ರೈಡ್ ಆಗಿರುವಂತ ಸಂಸ್ಥೆಗಳು ಅವರೇ ಜಾಸ್ತಿ ದೇಣಿಗೆ ಕೊಟ್ಟಿರುವಂತದ್ದು. ಅವರು ದೇಣಿಗೆ ಇವತ್ತು ರೈಡ್ ಮಾಡಿದ್ರೆ ನಾಳೆ ಅವ್ರ ಕೇಸೇ ಕ್ಲೋಸ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಎಲೆಕ್ಟ್ರಲ್ ಬಾಂಡ್ ಕೊಟ್ಟಿರ್ತಾರೆ. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ. ಹಿಂಗ್ ವರ್ಸ್ಕಂತಾರ ಅವ್ರು. ಏನೂ ಆಗಿಲ್ಲದೆ ಇರೋ ರೀತಿಯಲ್ಲಿ ಬಿಜೆಪಿ ಅವರು ವರ್ತನೆ ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೀವಿ. ಅದು ದಂಧೆ ಅಲ್ವ, ದೊಡ್ಡ ದಂಧೆ ಅಲ್ವ, ಮೋಸ ಅಲ್ವೇ? ಅಂದ್ರೆ ಗನ್ ಪಾಯಿಂಟ್ ಅಲ್ಲಿ ನೀವು ವಸೂಲಿ ಮಾಡ್ತಾ ಇದ್ದೀರಿ, ವಸೂಲಿ ಮಾಡಿ ಚುನಾವಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ಇಲ್ಲಿವರೆಗೂ ನರೇಂದ್ರ ಮೋದಿ ಅವರೇ ಆಗ್ಲಿ ಬಿಜೆಪಿ ಅವರಲ್ಲಿ ಉತ್ತರ ಕೊಟ್ಟಿದಾರ? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಉತ್ತರ ಕೊಟ್ಟಿಲ್ಲಲ್ಲ. ಯಾರು ಕೇಳ್ಬೇಕು ಅದಕ್ಕೆ? ಕಾಂಗ್ರೆಸ್ನವ್ರು ಏನ್ ಮಾಡ್ಬೇಕು? ನಾವು ಪಲ್ಟಿ ಹೊಡಿಬೇಕಾ? ನಾವು ಕೇಳ್ತಲೇ ಇದ್ದೀವಲ್ಲ. ಕೇಳ್ತಾ ಇರುವಂತದ್ನ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ತೋರಿಸ್ತಾರೆ ಇಲ್ವಲ್ಲ. ಕೆಳಗಡೆ ಸ್ಕ್ರಾಲಿಂಗ್ ಅಲ್ಲಿ ಬರುತ್ತೆ ಅಷ್ಟೇ. ನಾವು ಕೇಳಿದ್ವಿ ಸಣ್ಣ ಸಣ್ಣ ವಿಚಾರನ ಬೆಳಗಿನ ಸಾಯಂಕಾಲ ಡಿಬೇಟ್ಗಳು ನಡೀತವೆ. ಇದಕ್ಕೆ ಯಾಕೆ ನಡೀತಾ ಇಲ್ಲ? ಇದು ಸೀರಿಯಸ್ ಇಶ್ಯೂ ಅಲ್ವೇ? ಎಂ ಲಕ್ಷ್ಮಣ್ ಅವರಿಗೆ ಕೊಡಗು ಕ್ಷೇತ್ರದಿಂದ ಯಾವ ರೀತಿ ವರದಾನ ಅಂತ ಸರ್? 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲೂ ನನಗೆ ವರದಾನ ಆಗುತ್ತೆ ಸರ್. ನಾನು ಪಬ್ಲಿಕ್ ಲೈಫ್ ಅಲ್ಲಿ ಕಳೆದ 35 ವರ್ಷಗಳಿಂದ ಇದ್ದಿತ್ತು. ಪಬ್ಲಿಕ್ ಲೈಫ್ ಅಲ್ಲಿ ಇದ್ದೀನಿ. ಜನಸಾಮಾನ್ಯರ ಪರವಾಗಿ ಹೋರಾಟ ಮಾಡುವಂತ ವ್ಯಕ್ತಿ, ಸಾಮಾನ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ನಾನು ಬೀದಿಲಿ ನಿಂತು ಹೋರಾಟ ಮಾಡುವಂತ ವ್ಯಕ್ತಿ. ನನಗೂ ಮತ್ತೆ ಬಿಜೆಪಿ ಅಭ್ಯರ್ಥಿಗೆ ಇರುವಂತ ವ್ಯತ್ಯಾಸ, ಅವರು AC ರೂಮಲ್ಲಿ ಕೂತಿರ್ತಾರೆ, ಅರಮನೆಯಲ್ಲಿ ಇರ್ತಾರೆ. ನಾನು ಒಂದು ಸಣ್ಣ ಮನೆಯಲ್ಲಿ ಬೀದಿನಲ್ಲಿರುವಂತ ವ್ಯಕ್ತಿ. ಅದೇ ಡಿಫರೆನ್ಸು. ಸೊ ಜನರಿಗೆ ಅವ್ರು ಸೇವೆ ಮಾಡುವಂತ ವ್ಯಕ್ತಿ ಬೇಕಾ, ಇಲ್ಲ ನರೇಂದ್ರ ಮೋದಿ ಅವ್ರು ಕರೆದಾಗ ಕೈ ಎತ್ತುವಂತ ವ್ಯಕ್ತಿಗಳು ಮಾತ್ರ ಬೇಕಾ ಅನ್ನುವಂಥದ್ದು ದಯಮಾಡಿ ಜನರು ತೀರ್ಮಾನ ಮಾಡಬೇಕು. ಇದೇನೋ ನಾನು ರಾಜಕೀಯ ಭಾಷಣ ಮಾಡ್ತಾ ಇಲ್ಲ, ಇರುವಂತ ಸತ್ಯ. ಕಳೆದ 10 ವರ್ಷಗಳಿಂದ ಯಾವ ಯೋಜನೆನೂ ತರಕ್ಕಾಗ್ಲಿಲ್ಲ ಅಂತ ಪ್ರತಾಪ್ ಸಿಂಹ ಮಾಧ್ಯಮದ ಮಧ್ಯೆ ಬಂದು ಬಹಳ ಬೇಸರ ಮಾಡ್ಕೊಂಡು ಹೇಳಿದ್ರು. ಒಂದು ಯೋಜನೆ ಮಾಡಕ್ಕಾಗ್ಲಿಲ್ಲ ಕೊಡಗಿಗೆ ಅಂತ. ನನಗೆ ಅವಕಾಶ ಕೊಡಿ, ನಾನು ಮಾಡದೇ ಇದ್ರೆ ಕೇಳಿ. ಒಂದ್ ರೀತಿಯಲ್ಲಿ ಈಗ ಪ್ರತಾಪ್ ಸಿಂಹನವರೇ ಕ್ಯಾಂಡಿಡೇಟ್ ಆಗಿದ್ರೆ ಲಕ್ಷ್ಮಣ್ ಅವರಿಗೆ ಅದು ಈಸಿ ಆಗ್ತದೆ, ಇನ್ನು ಮಜಾ ಇರೋದು, ಇನ್ನು ಚೆನ್ನಾಗಿರೋದು. ಯಾಕೆಂದ್ರೆ ಅವರು ಪ್ರತಿ ಹಂತದಲ್ಲೂ ಸುಳ್ಳು ಹೇಳುವಂತ ಒಂದು ವ್ಯವಸ್ಥೆ ಅವರಲ್ಲಿ. ಆ ಸುಳ್ಳನ್ನ ಒಂದೊಂದೇ ಬಯಲಿಗಿಳಿಯುವಂತ ಕೆಲಸವನ್ನು ನಾನು ನಿರಂತರವಾಗಿ ಮಾಡ್ತಾ ಇದ್ದೀನಿ. ಅವರು ನಿಲ್ತಾರೆ, ಅವ್ರನ್ನ ಸೋಲಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದಲೇ ನಾನು ನನ್ನ ಪಕ್ಷದಲ್ಲಿ, ನಮ್ಮ ಹೈಕಮಾಂಡ್ ಅಲ್ಲಿ ಸಿದ್ದರಾಮಯ್ಯನವ್ರ ಜೊತೆ, DK ಶಿವಕುಮಾರ್ ಜೊತೆ ಹೋರಾಟ ಮಾಡಿ ಟಿಕೆಟ್ ತಗೊಂಡ್ಬಂದಿದ್ದು. ಅವ್ರ ಜೊತೆ ಆಟ ಆಡ್ಬೇಕು ಅಂತ. ಬಟ್ ಅವರೇ
ಹಿಟ್ ರನ್ ಅಂತಲ್ಲ, ಹಿಟ್ ವಿಕೆಟ್ ಇದ್ರಲ್ಲಿ ಹೋಗಿ ರಿಟೈರ್ಡ್ ಆಗಿ ಮನೇಲಿ ಕುತ್ಕೊಂಡ್ಬಿಟ್ರು. ಇನ್ಯಾರನ್ನೋ ಒಬ್ಬರನ್ನು ಹೊಸಬರನ್ನು ಬಿಟ್ಟವ್ರೆ. ರಾಜವಂಶಸ್ಥರು ಇದರಿಂದಾಗಿ ಅವರು ರಾಜವಂಶಸ್ಥರಲ್ಲ, ರಾಜವಂಶಸ್ಥರ ದತ್ತುಪುತ್ರ. ನಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರ ರಕ್ತ ಸಂಬಂಧಿ ಅಲ್ಲ, ಅವರು ರಕ್ತ ಅಲ್ಲ, ಇವ್ರು ದತ್ತುಪುತ್ರ. ದುರಂತ ಏನು ಅಂದ್ರೆ, ನಲ್ವಾಡಿ ಕೃಷ್ಣರಾಜ ಒಡೆಯರ್ ಅವರು ಹಳೆ ಮೈಸೂರು ಮೈಸೂರು ರಾಜ್ಯವನ್ನ ಕಟ್ಟಿದವರು. KRS ಡ್ಯಾಮ್ ಕಟ್ಟಿದ್ರು, ಜನಪ್ರತಿನಿಧಿ ಕಾಯ್ದೆ ತಗೊಂಬಂದ್ರು, ರಿಸರ್ವೇಶನ್ ತಗೊಂಬಂದ್ರು, ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕಂಪಲ್ಸರಿ ಮಾಡಿದ್ರು. ಇವೆಲ್ಲವಕ್ಕೂ ವಿರುದ್ಧ ಇರುವಂತ ಪಕ್ಷದ ಹಡಿನಲ್ಲಿ ನಿಲ್ತಾ ಇರುವಂತದೇ ದೊಡ್ಡ ದುರಂತದ ಸಂಗತಿ. ಯದುವೀರು ಅಂದ್ರೆ ಈ ಹಿಂದೆ ವಿರೋಧ ಮಾಡಿದಂತ ಪರವಾಗಿ ನಿಂತಿದ್ದ. ಅಲ್ಲಲ್ಲ, ಈ ನಲ್ವಾಡಿ ಕೃಷ್ಣರಾಜ ಒಡೆಯವರು ಪ್ರೋ ಪೀಪಲ್ ಇದ್ದಂತರು, ಜನಸಾಮಾನ್ಯರ ಪರವಾಗಿದ್ದಂತರು, ದೀನ ದಲಿತರ ಪರವಾಗಿದ್ದಂತರು, ಹಿಂದುಳಿದ ವರ್ಗದ ಪರವಾಗಿದ್ದಂತರು, ಎಲ್ಲಾ ಜಾತಿ ಜನಾಂಗದನ್ನು ಒಟ್ಟಿಗೆ ತಗೊಂಡು ಹೋಗುವಂತ ವ್ಯವಸ್ಥೆ ಮಾಡಿರುವಂತದ್ದು. ಅದಕ್ಕೆ ತದ್ವಿರುದ್ಧ ಪದ್ಧತಿಯನ್ನ, ತತ್ವ ಸಿದ್ಧಾಂತವನ್ನ ಅವ್ರ ವಿರುದ್ಧ ಘರ್ಷಣೆಯನ್ನ ಉಂಟು ಮಾಡಿ ಮತವನ್ನ ಪಡೆಯುವಂತ ಒಂದು ಪಕ್ಷದ ಚಿಹ್ನೆ ಹಡಿನಲ್ಲಿ ನಿಂತಿರುವಂತದ್ದು ದೊಡ್ಡ ದುರಂತದ ಸಂಗತಿ. ನಲ್ವಾಡಿ ಕೃಷ್ಣರಾಜ ಒಡೆಯರಿಗೆ ಅವಮಾನ ಮಾಡುವಂತ ಒಂದು ಸಂಗತಿ ಇದು. ಕೊನೆಯದಾಗಿ ಈ ನಮ್ಮಲ್ಲಿ ಕೊಡಗಿನಲ್ಲಿ ನಿಮ್ಮ ಅಭಿವೃದ್ಧಿಯ ಕನಸುಗಳು? ನಾನು ನಿನ್ನೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದೀನಿ ಮಾಧ್ಯಮದ ಮುಂದೆ. ನಾನು MP ಆಗಿದ್ರೆ ಒಬ್ಬ MP ಏನೆಲ್ಲ ಮಾಡ್ಬೋದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಅನ್ನುವಂಥದ್ದು ಒಂದು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದೀನಿ. ಆ ಪ್ರಣಾಳಿಕೆಯ ಪ್ರಕಾರ ನಾನು ನಡ್ಕೋತೀನಿ. ಬಹಳ ಪ್ರಮುಖವಾಗಿ ಪ್ರವಾಸೋದ್ಯಮಕ್ಕೆ ಒತ್ತು ಕೊಡುವಂಥದ್ದು, ಕಾಫಿ ಬೆಳೆಗಾರರ ಸಮಸ್ಯೆ ಇದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡಿಸುವಂಥದ್ದು, ಬೆಣಸು ಬೆಳೆಗಾರರ ಸಮಸ್ಯೆ ಇದೆ, ರೈತರ ಸಮಸ್ಯೆ ಇದೆ, ಕಸೆ ವಿಲೇವಾರಿ ಸಮಸ್ಯೆ ಇದೆ, ಉದ್ಯೋಗಾವಕಾಶದ ಸಮಸ್ಯೆ ಇದೆ. ಸೊ ಅವೆಲ್ಲವಕ್ಕೂ ಒತ್ತು ಕೊಡುವಂತ ಕೆಲಸವನ್ನ ಮಾಡ್ತೀನಿ. ಇಬ್ರು MLAಗಳ ಜೊತೆ ಕೆಲಸ ಮಾಡುವಂತದಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ತಾವು ಕೂಡ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದ್ರಾ ಇನ್ನೊಂದು ರೈಲ್ವೆ ವ್ಯವಸ್ಥೆ ಕೊಡಗಿಗೆ ರೈಲು ಅಂತ? ಈ ಹಿಂದೆ ಬಹುಶಃ 10 ವರ್ಷಗಳ ಹಿಂದೆ ಕೊಡಗಿನ ಜನತೆ ಕಾದ್ವಿ ನಾವು. ಅದೇ ಕೊಡಗಿನ ಜನತೆಗೆ ಅದಕ್ಕೆ ನಮ್ಗೆ ಅವಕಾಶನೇ ಕೊಟ್ಟಿಲ್ವಲ್ಲ ನೀವು. ಈ ಪ್ರಶ್ನೆ ನೀವು 10 ವರ್ಷದ ಹಿಂದೆ ಹೇಳ್ಕೊಂಬಂದಂತ ವ್ಯಕ್ತಿಗೆ ಈಗ ಯಾಕೆ ಕೇಳ್ತಾ ಇಲ್ಲ? ರೈಲ್ ಟ್ರೈನ್ ತಗೊಂಬರ್ಲಿಲ್ಲ, ರೈಲ್ ಹಳಿನ ಹಾಕ್ಲಿಲ್ಲ, ರೈಲ್ ಬಿಟ್ರಷ್ಟೇನೆ. 10 ವರ್ಷದಿಂದ ಬರೀ ರೈಲ್ ಬಿಟ್ರಲ್ಲ, ಎಲ್ಲಿ ಸ್ವಾಮಿ ಹಳಿ ಅಂತ ಕೇಳುವಂತ ಕೆಲಸ ಮಾಧ್ಯಮದವರು ಪ್ರತಾಪ್ ಸಿಂಹನ್ಗೆ ಯಾಕೆ ಮಾಡ್ಲಿಲ್ಲ? ನನಗೆ ಅವಕಾಶ ಕೊಟ್ಟಿದ್ರೆ ನೀವು ಕೇಳುವಂಥದಕ್ಕೆ ಅರ್ಥ ಇದೆ. ನನ್ಗೆ ಅವಕಾಶನೇ ಕೊಟ್ಟಿಲ್ವಲ್ಲ. ನಾನು ಬದ್ಧನಾಗಿರ್ತೇನೆ. ನಾವು ಕಾಂಗ್ರೆಸ್ ಪಕ್ಷದ ಬ್ಲಡ್ ನಮ್ದು. ನಾವೇನು ಕಾಂಗ್ರೆಸ್ ಪಕ್ಷದ ಬ್ಲಡ್ ಏನ್ ಹೇಳ್ತೀವಿ ಅದನ್ನ ಮಾಡ್ತೀವಿ. ಸುಳ್ಳು ಹೇಳುವಂತ ವ್ಯವಸ್ಥೆ ಬಿಜೆಪಿನದ್ದು. ನಮ್ಮ ಮನೆ ದೇವರು ನಿಜ ಸತ್ಯ, ಬಿಜೆಪಿಯವ್ರ ಮನೆ ದೇವರು ಸುಳ್ಳು. ರಾಗ ಇದು ಸತ್ಯ ಮತ್ತು ಸುಳ್ಳಿನ ನಡುವೆ ನಡೆಯುತ್ತೆ. ಕೊನೆಯದಾಗಿ ನಮ್ಮ ಕ್ಷೇತ್ರದ ಮತದಾರರಿಗೆ ತಾವೇನು ಹೇಳಬೇಕು? ಅಲ್ಲ, ನನಗೆ ದಯಮಾಡಿ ಅವಕಾಶ ಕೊಡಿ, ನನಗೊಂದು ಅವಕಾಶ ಕೊಡಿ. ನಾನು 4 ಚುನಾವಣೆ ಸೋತಿದ್ದೇನೆ. ನಿಮ್ಮ ಸರ್ವಿಸ್ ಮಾಡುವಂಥದಕ್ಕೆ ಅವಕಾಶ ಕೊಡಿ. ನಾನು ಸಾಮಾನ್ಯ ಪ್ರಜೆ, ನಿಮ್ಮ ಜೊತೆಲಿ ಇರ್ತೀನಿ, ಎಲ್ಲಾ ಸಮಸ್ಯೆಗಳನ್ನು ಆಲಿಸ್ತೀನಿ. ಒಂದು ತಿಂಗಳಿಗೆ 15 ದಿವಸ ಕೊಡಗಿನಲ್ಲಿ ಇರ್ತೀನಿ, 15 ದಿವಸ ಇಲ್ಲಿ ಮನೆ ಮಾಡ್ಕೊಂಡು ಆಫೀಸ್ ಮಾಡ್ಕೊಂಡು ಕೊಡಗಿನಲ್ಲಿ ಇರ್ತೀನಿ, 15 ದಿವಸ ಮೈಸೂರಲ್ಲಿ ಇರ್ತೀನಿ. ಇದು ನನ್ನ ಆಶ್ವಾಸನೆ, ನನ್ನ ಕಮಿಟ್ಮೆಂಟ್. ಇದು ಎಲ್ಲಾ ಸಮಸ್ಯೆಗಳನ್ನ ಆಲಿಸುವಂತ ಕೆಲಸ ಆದ್ರೂ ಮಾಡ್ತೀನಿ, ಎಲ್ಲಾ ಬಗೆಹರಿಸ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ವ್ಯಾಪ್ತಿನಲ್ಲಿ ಏನೆಲ್ಲ ಬರ್ತವೆ, ನಮ್ಮ ರಾಜ್ಯ ಸರ್ಕಾರ ಇರುತ್ತೆ, ನಮ್ಮ MLAಗಳು ಇರ್ತಾರೆ, ಅವ್ರ ಮೂಲಕ ಒಂದಷ್ಟು ಬಗೆಹರಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ. ಅವಕಾಶ ದಯಮಾಡಿ ಕಲ್ಪಿಸ್ಕೊಡಿ. ವೀಕ್ಷಕರೇ, ಇದು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಇರುವಂತಹ ಲಕ್ಷ್ಮಣ್ ಅವರ ಮಾತುಗಳು.